ದುಡ್ಡು ಕೇಳಿದರೆ ಯಾರು ಕೊಡಲ್ಲ ಕಣಲೈಸಿದ್ದ. ಅದಕ್ಕೆ ನಾನು ಏನು ಮಾಡೋಣ ಅಂತ ಇದ್ದೀನಿ ಅಂದರೆ, ಈಗ ದನ ಕರುಗಳ್ನು ಕುರಿ ಮರಿಗಳ್ನೆಲ್ಲ ಕಟ್ಕೊಂಡಿರ್ತಾರಲ್ಲ, ಅದ್ರಾಗೇನೆ ಈಗಳಪ್ಪ ನಿಮ್ಮ ನೋಡಿ ಇದಿರವು ಇಂಥ ಕುರಿ ಮರಿ, ಇದಿರವು ಸಣ್ಣವು ಇಂಥವೆಲ್ಲ ಕೊಡ್ರಿ, ಅನಾಥಾಶ್ರಮಕ್ಕೆ ಹೆಂಗೆ ಮಾರಿ ದುಡ್ಡು ಮಾಡ್ಕೊಂತೀನಿ ಅಂತ ಹೇಳಿ ಎಲ್ಲನ ಕುರಿ ಮರಿಗಳ್ನು ದನ ಕರುಗಳ್ನು ಎಲ್ಲನ ಕೇಳೋಣ. ಅಂಥವಾದ್ರೆ ಕೊಡ್ತಾರೆ. ಹೆಂಗೆ ಮೇಕೆ ಮರಿ ಇರೋ ಅಂಥವ್ರು ಒಂದೊಂದು 3 ಮೇಕೆ ಮರಿಗಳು ಈದಿರ್ತವೆ ಅಂಥವ್ರನ್ನ ಹೋಗಿ 2 ಮೇಕೆ ಮರಿ ಕೊಡ್ರಿ, ಒಂದೊಂದು ಮೇಕೆ ಮರಿ ಕೊಡ್ರಿ, ಹೊಸ ಈದಿರ್ತಾವಲ್ಲ ಅಂಥದ್ದೊಂದು ಹಸಿಂಕರ ಕೊಡ್ರಿ ಅಂತ ಕೇಳಿ ಇಸ್ಕೊಂಡು ಅವನ್ನ ಮಾರಿ ದುಡ್ಡು ಮಾಡ್ಕೋಬೇಕು ಕಣಲ್ಲ. ಊರಾಗೆ ಎಲ್ಲಾರ ಮಂತಗೂ ದನ ಕರ್ಕೊಂಡು ಕಟ್ಕೊಂಡವ್ರು ಇವಾಗ. ಕೊಡ್ತಾರೆ ಗೌಡ್ರಿ. ಯಾರನ್ನ ಕೇಳಿರಿ ಅದೇ ಮ್ಯಾಕೆ, ಒಂದು ಕುರಿ ಮರಿ, ಒಂದು ದನ ಕರುಗಳು, ಎಮ್ಮೆ ಇಂಥವೆಲ್ಲ ಕಟ್ಕೊಂಡಿರ್ತಾರೆ. ಅದಕ್ಕೇನೆ ಇಂಥವು ಅವನ ಏದಿರವ ಕೊಡ್ರಿ, ಒಂದೊಂದು ಅನಾಥಾಶ್ರಮಕ್ಕೆ ಮಾರಿ ದುಡ್ಡು ಮಾಡ್ಕೊಂತೀವಿ, ನೀವು ಕೈಲ ದೊಡ್ಡ ಸ್ವಲ್ಪ ಸಹಾಯ ಮಾಡ್ರಿ ಅಂತ ಕೇಳಿರಿ ಕೊಡ್ತಾರೆ. ಇವಾಗ ಯಾಕಂದ್ರೆ ಕೂಲಿ ಪಾಲಿ ಇಲ್ವಲ್ಲ, ದುಡ್ಡಿಲ್ಲ ಅಂಥವಾದ್ರೆ ಇದಿರ್ತವೆ. ಈಗ ಮೇವಿಲ್ಲದ ಕಾಲ ಅಲ್ಲ, ಇವಾಗ ಬೇಸಿಗೆ ಬೇರೆ, ಮಳೆ ಬಂದಿಲ್ಲ, ಮೇವಿಲ್ಲ ಅಂತ ಹೇಳಿ ಕೊಡ್ತಾರೆ ಗೌಡ್ರಿ. ಕೊಡ್ರಿ, ಅದನ್ನ ಅವನ್ನ ಹೆಂಗೆ ಒಂದು ಸ್ವಲ್ಪ ಮಾರ್ಬಿಟ್ರೆ ಹಂಗೆ ದುಡ್ಡು ಆಗ್ತವೆ ಅಂತ ಹೇಳಿದ್ರೆ ಕೊಡ್ತಾರೆ ಯಾರನಾತು. ನಮ್ಮ ರೈತರು ಅಂತವಕ್ಕೆಲ್ಲ ಈ ಅಂತಾರೆ ಗೌಡ್ರಿ. ಶಿವಣ್ಣ ಅಂತ ಹೋಗೋಣ ನಡಿಯಲ್ಲ. ಅಲ್ಲಿ ಶಿವಣ್ಣನು ಅವ್ನು ಮಂಜ ಕೂತ್ಕೊಂಡವ್ರಿ. ಮುಂದೆ ನಾವು ಮ್ಯಾಕೆ ಮರಿ ಇದ್ದಾವೆ, ಲೈ ನೀನು ಒಂದು 2 ಮ್ಯಾಕೆ ಮರಿಗಳು ಕೊಡಲ್ಲ, ಒಂದು 5 ಸಣ್ಣವ ಅಂತ ಹೇಳೋಣ ಅವ್ನಿಗೂ ಮಂಜ್ಗೂ. ಅವನು ಮುಂಜಾನು ಏನೋ ಕೊಟ್ಟಿಲ್ಲ. ಲೋಸ್ ಮಕ್ಕ ಹೆಂಗೆ 50,000 ದುಡ್ಡು ಕೊಡ್ತಾತ್ತ. ಶಿವಣ್ಣರವನು ಸೀಮೆಸ ಅವು ಇದಾವೆ. ಸೀಮೆಸ ಕಟ್ಕೊಂಡವ್ರಿ, ದನ ಕರುಗಳು ಮಸ್ತಾಗಿ ಕಟ್ಕೊಂಡವ್ರಿ. ಮೇವಿಲ್ಲ ಅಂತ ಶಿವಣ್ಣಯ್ಯ ಯಾರನ್ನ ಬಂದರೆ ಏಳಲ್ಲ ಕೊಡ್ತಿನ್ಸಿದ್ದ ಅಂತ ಹೇಳ್ತಿತ್ತು. ಒಟ್ಟು ಎಲ್ಲ ಇದಾವೆ. ಈ ಸೀಮೆಸ್ ಬೇರೆ ಇದೈತಂತೆ, ಎಮ್ಮೆನೂ ಇದೈತಂತೆ. ಅವೆಲ್ಲ ಇದಾವಲ್ಲ, ಸಣ್ಣ ಕರುಗಳು ಇದಾವೆ. ಅವನ್ನೆಲ್ಲನ ಒಂದೊಂದು ಕೊಟ್ರತ್ತ ಮಾರ್ಕೊಂಡು ದುಡ್ಡು ಮಾಡ್ಕೋಬೋದು ಗೌಡ್ರಿ, ದುಡ್ಡಾಗುತ್ತೆ. ನಡಿಯಲ್ಲ ನಡಿಯ ಕೇಳೋಣದಲ್ಲಿ ನೋಡೋಣ. ಯಾರೂ ಬಾಯಿ ಬಿಟ್ಟು ಕೇಳ್ದಲ್ಲೇ ಕೊಡಲ್ಲ. ಅದು ಕೊಟ್ಟಿದ್ದಲ್ಲ ಒಂದಿಷ್ಟು. ಹೆಂಗ ಯಾರನ ಒಂದು ಮೇಕೆ ಮರಿ ಕೊಡ್ಲಿ ಹೇಳು. ಒಂದು ಮೇಕೆ ಮರಿ ಮಾರಿದ್ರೆ ಇವಾಗೇನು ಒಂದು 3-4 ಸಾವಿರ ರೂಪಾಯಿ ದುಡ್ಡು. ಇವಾಗ ದೊಡ್ಡ ದೊಡ್ಡ ಮೇಕೆ ಅಂದರೆ ಅವೇ ಒಂದು 15-20 ಸಾವಿರ ರೂಪಾಯಿ ಮೇಕೆ ಆಗ್ತವೆ. ಮೇಕೆ ಮರಿನೇ ಒಂದು 3-4 ಸಾವಿರ ರೂಪಾಯಿಗೆ ತಗೊಂತಾರೆ ಸಣ್ಣವ. ಹೆಂಗಲ್ಲ ಅಂದ್ರೂ ಸಾಕು, ಒಂದೊಂದು ಕೊಟ್ರು ಯೋಸಂದು ಆಗ್ತವೆ. ಎಲ್ಲ ಮಾರಿಬಿಟ್ರೆ ಅಂತ ದುಡ್ಡು ಆಗುತ್ತೆ ಚೆನ್ನಾಗಿ. ಮೇವಿಲ್ಲ ಗೌಡ್ರಿ, ಮಳೆನೇ ಬಗ್ಗಂಗಿಲ್ಲ. ಅದಕ್ಕೆ ಜನ ಕೊಡ್ತಾರತ್ತ. ದನ ಕರುಗಳ್ನ ಯಾರನ ಬಂದ್ರೆ ಸಾಕು ಮಾರ್ತೀವಿ ಅಂತಾರೆ ಜನ. ಏನು ಮಾಡೋಣ, ಮೇವಿಲ್ವಲ್ಲ ಅದಕ್ಕೆ. ಬೆಂಗಳೂರು ಮಸ್ತ್ ಮಳೆ ಬಂತಂತ ನಾನು ಸಲ ಫೋನ್ ಮಾಡಿದ್ನ, ಹಂಗಂತ ಹೇಳೋರು. ಬೆಂಗಳೂರು ಮಾಡಿ ಬಂದೈತಿ ಅಂತ ಹೇಳಿ. ಇಲ್ಲಿ ಬಂದಿಲ್ವಂತಿ. ಏನು ಮಾಡೋದಪ್ಪ, ನಡಿ ಅದೆಲ್ಲ ಕೇಳೋಣ ಶಿವನ. ಗೌಡ್ರು ಬಂದರು. ಬರ್ರಿ ಗೌಡ್ರೆ ಬರ್ರಿ. ಏನಪ್ಪ ಶಿವ, ಏನು ಬದುಕು ಮಂದನು, ನೀನು ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ? ಗೌಡ್ರೆ ಹಿಂಗೆ ಮಳಿಲ್ಲ ಏನಿಲ್ಲ, ಏನು ಬದುಕು ಮಾಡೋಣ ಗೌಡ್ರೆ. ಅದಕ್ಕೇನೆ ಮ್ಯಾಕ್ ನೋಡಂಗಾಗುತ್ತೆ, ಏನೆಲ್ಲ ಮಳೆನೇ ಬಗ್ಗಂಗಿಲ್ಲ ಅಂತ ಹೇಳಿ ಮಾತಾಡ್ತಿದ್ವಿ ಗೌಡ್ರಿ. ಕೂಕಳ್ರಿ ಗೌಡ್ರೆ ಕೂಕಳ್ರಿ. ಚೇರ್ ಇಲ್ಲ ಏನಿಲ್ಲ, ಆಗ ಅದನ್ನ ಟ್ರೇಸ್ ಹಾಕೊಂಡು ಕೂಕಳ್ರಿ ಗೌಡ್ರೆ. ಇರಲಿ ಪರವಾಗಿಲ್ಲ, ನಾನೇನು ಕುಕ್ಕಮ್ಮಂಗೇನಿಲ್ಲ. ನಾನು ಏನೋ ಕೇಳೋಣ ಅಂತ ಹೇಳಿ ಬಂದೆ. ನೆನೆ ದಿನ ಎಲ್ಲನ ಊರಾಗೆಲ್ಲ ಸಾರಿಸಿ ಹೇಳಿದ್ನಪ್ಪ. ಯಾರು ಅಂತಟ ಏನು ಕೊಟ್ಟಿಲ್ಲ, ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಸಾರಿಸಿದ್ನಲ್ಲ, ಯಾರು ಹಾಕಿಲ್ಲ. ಹೇಳ್ರಿ ಗೌಡ್ರಿ, ಅತ್ಲಾಗೆ ಯಾರು ಹಾಕ್ತಾರೆ ಇಂಥ ಹಿಂಗೆ ಮಳೆ ಹೋಗ್ಬಿಟ್ರೆ ಯಾರು ತಂದಾಕ್ತಾರೆ? ಪಾಪ ಜನಗಳ್ಗೆ ಅವ್ರು ಹೊಟ್ಟೆಗೆ ಮಾಡ್ಕೊಂಡು ಉಂಬೋದೇ ಕಷ್ಟ. ಅಂಥದ್ರಾಗೆ ಕೊಡ್ಬೇಕಂದ್ರೆ ಯಾರು ಕೊಡೋಕ್ಕಾಗಲ್ಲ ಗೌಡ್ರಿ. ಏನೋ ಮಳೆ ಬೆಳೆ ಆದಾಗ ಕೈಯಾಗ ದುಡ್ಡು ಪಡ್ಡು ಇದ್ದಾಗ ಏನೋ ಒಂದಿಟ್ಟು ಕಳ್ಕೊಂತಾರೆ ಗೌಡ್ರಿ. ಇಲ್ದಾಗ ಎಲ್ಲಿ ತಂದಾಕ್ತಾರೆ ಹೇಳ್ರಿ ಗೌಡ್ರಿ. ನೀವೇ ಹಾಕ್ರತ್ಲಾಗಿ ದೇವ್ರು ನಿಮಗೆ ಮಸ್ತಾಗಿ ಕೊಟ್ಟವ್ನಿ, ನೀವೇ ಮಾಡಿದ್ರೆ ಆಯ್ತಪ್ಪ. ಅಯ್ಯೋ ಮಂಜ, ನಾನು ಹೇಳೋದು ಕೇಳಿದ್ರೆ ಏನು ಗೌಡ್ರಿ, ಇದು ನಿಮ್ದು ಎಂಥ ಉದಾರ ಮನ್ಸು ಅಂತೀಯ ನೀನು. ನಾನು 3/4% ನಂದು ಆಸ್ತಿ ಎಲ್ಲನ ನಾನು ಅದಕ್ಕೆ ಹಾಕಿದ್ದೀನಿ, ನನ್ನ ಕೈಯಾರೇನೆ. ಅದಕ್ಕೆ ಅದು ಸಾಲದಲ್ಲೇ ನಮ್ಮೂರಿನ ಜನನೂ ನಮಗೆ ಸಹಾಯ ಮಾಡಿದ್ರು, ನಮ್ಮೂರಿನ ಜನನೂ ನನ್ನ ಜೊತೆ ಕೈ ಜೋಡಿಸಿದ್ರು ಅಂತ ಹೇಳಿ, ನಮ್ಮೂರಿಗೆ ಒಂದು ಒಳ್ಳೆ ಹೆಸರು ಬರಬೇಕು ಅಂತ ಹೇಳಿ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಕಷ್ಟ ಬಿದ್ದು. ಈಗ ನಾನು ಕೈ ಹಿಡಿದಿದ್ದೀನಿ, ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ ಅಂದಮೇಲೆ ನಂದು ಬರೋ ಆಸ್ತಿ ಹೋದ್ರೂ ಪರವಾಗಿಲ್ಲ, ನಿಮ್ಗೆ ಇರೋಕ್ಕೊಂದು ಮನೆ ಇದ್ದರೆ ಸಾಕು ಅಷ್ಟೇ. ಅನಾಥ ಮಕ್ಕಳು, ವಯಸ್ಸೋದಂಥ ರುದ್ರಗಳು ಅವರೆಲ್ಲ ಚೆನ್ನಾಗಿದ್ದರೆ ಸಾಕು. ರುದ್ರು ಅವರೆಲ್ಲ ನನಗೆ ಚೆನ್ನಾಗಿದ್ದರೆ, ವಯಸ್ಸೋಗಿರೋರೆಲ್ಲ ಚೆನ್ನಾಗಿದ್ಬಿಟ್ರೆ ನನಗೆ ಸಾಕು, ನೆಮ್ಮದಿ. ನನಗೆ ಯಾವ್ದು ಆಸ್ತಿನೇ ಬೇಡ. ಅಲ್ಲ ನಿಮ್ಮಂಥವ್ರಿಗೆ ದೇವ್ರು ಕೊಟ್ಟನೆ ಗೌಡ್ರೆ ಮಸ್ತಾಗಿ. ನೀವು ಒಂಥರ ಹಾಕಿದ್ರೆ ಏನು ನಡೀತೈತೆ? ಅದು ಬಿಟ್ಬಿಟ್ಟು ನಮ್ಮಂಥ ರೈತರುಗಳಿಗೆ ನೀವು ಕೇಳಿದ್ರಿ ಯಾರು ಕೊಡ್ತಾರೆ ಹೇಳ್ರಿ ಗೌಡ್ರೆ? ಕೊಟ್ಟಿರೋದಕ್ಕೆ ಅಪ್ಪ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇರೋದು. ಹಿಂಗೆ ಎಲ್ಲ ನಾನು ಬೆಂಗಳೂರಿಂದ ಬಂದು ಇಲ್ಲಿ ನಮ್ಮೂರಿಗೆ ಒಳ್ಳೆ ಹೆಸರು ತರಬೇಕಂತೇಳಿ ನಾನಿಲ್ಲ ಅಲ್ಲೇ ಬೆಂಗಳೂರಲ್ಲಿ ಮಾಡ್ಕೊಂಡಿದ್ದೆ ಇಷ್ಟು ದಿನ. ನಾನು ಯಾರ್ದು ₹1 ಹಾಕಿಲ್ಲ, ಇಷ್ಟು ದಿನ ಮಾಡ್ತಾಯಿದ್ದೀನಿ. ಆಲೇ 7-8 ವರ್ಷದಿಂದ ನಾನು ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಯಾರ್ದು ₹1 ಹಾಕ್ತಲೇ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸಿದ್ದೀನಿ. ಆದರೆ ಇವಾಗ ನಮ್ಮೂರಿಗೆ ನಮ್ಮಪ್ಪ ನಮ್ಮಮ್ಮನಿಗೆ ವಯಸ್ಸೋಯ್ತು. ಈ ಊರಾಗ ಗೌಡ್ರು ಯಾರು ಇಲ್ದಂಗೆ ಆಗ್ತಾರೆ.
ಬಾರಪ್ಪ ಅಂತ ಹೇಳಿ ನಮ್ಮಪ್ಪ ಕರೆದಿದ್ದಕ್ಕೆ ಬಂದೆ. ನಮ್ಮೂರಿಗೂ ಒಂದು ಒಳ್ಳೆ ಹೆಸರು ಬರುತ್ತಲ್ಲ, ನಮ್ಮೂರಿನ ಜನ ನಮಗೆ 10 ರೂಪಾಯಿ ಕೊಟ್ಟರು ನಮ್ಮೂರಿನ ಜನ ಸಹಾಯ ಮಾಡಿದ್ರು ಅನ್ನೋದೊಂದು ನಮಗೆ ಇರುತ್ತೆ, ಅಲ್ಲೂ ಒಂದು ಹೆಸರು ಇರುತ್ತೆ. ನಮ್ಮೂರಿಗೆ ಒಂದು ಒಳ್ಳೆ ಹೆಸರು ಇರುತ್ತೆ ನೋಡಪ್ಪ, ಇಂಥ ಹಳ್ಳಿ ಜನ ಹಿಂಗೆ ಎಲ್ಪ್ ಮಾಡಿ ಹಿಂಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಒಂದು ಒಳ್ಳೆ ಹೆಸರು ಇರುತ್ತೆ. ಅದಕ್ಕಾಗಿನ ಶಿವಣ್ಣ ಇಲ್ಲೋಡು, ನೀನು ಏನು ಕೊಟ್ಟಿಲ್ಲ, ನೀನು ಕೈಲಾದಷ್ಟು ನೀನು ಒಂದು ಸ್ವಲ್ಪ ಸಹಾಯ ಮಾಡಲ್ಲ ಶಿವಣ್ಣ. ಮಂಜಣ್ಣ ನೀನು ನಿನ್ನ ಮ್ಯಾಕೆ ಇದಾವಲ್ಲ, ಮ್ಯಾಕೆ ಮರಿ ನನ್ನ ಒಂದು ಮಾರಾದರೂ ಕೊಡ್ಬೋದು ದುಡ್ಡ ಅಂತಂದ್ರಾಗ, ಇಲ್ಲಾಂದ್ರೆ ಮರಿಗಳ್ನಾದರೂ ಕೊಟ್ರೆ ನಾವಾದರೂ ಮಾರ್ಕೊಂತೀವಪ್ಪ. ಮ್ಯಾಕೆ ಮರಿಗಳ್ನ ಇದ್ರವ ಯಾವನ ಕೊಡ್ರಿ. ಅಯ್ಯೋ ಗೌಡ್ರೆ, ನೀವು ಆಲೇನೇ ಮ್ಯಾಕೆ ಮರಿ ಅವು ಇವು ಅಂತ ಕೇಳಿದ್ರೆ ಅದು ಹೆಂಗಾಗುತ್ತೆ ಹೇಳ್ರಿ ಗೌಡ್ರೆ, ನಾವೇ ಮೇವಿಲ್ಲ ಅಂತೀವಿ. ಇಲ್ಲೋಡು ಗೌಡ್ರೇನು ಓಸು ಕೊಡ್ರಿ ಅಂತ ಏನು ಕೇಳ್ತಾ ಇಲ್ಲ. ಈ ಹಂಗು ಸಾಕಿರ್ತೀರ, ಇವಾಗ ಮೇವು ಬೇರೆ ಇಲ್ಲ, ಇದಿರವ ಯಾವನ ಕರುಗಳು ಅಂಥವು ಇಂಥವು ಕೊಟ್ರೆ ಅವರು ಮಾರಿ ಒಂದಿಟ್ಟು ಇನ್ನೂ ಇಂಪ್ರೂವ್ ಮಾಡ್ತಾರೆ. ಅವ್ರೀಗ ಗೌಡ್ರು ಅವರು ಮಸ್ತಾಗಿ ಹಾಕಿವ್ರ ಬಂಡವಾಳನ. ಇವಾಗ ಬೈರಗೌಡ್ರಂತೂ ಅವ್ರು ಏನು ಅಂತ ಕೆಲಸ ಮಾಡಲಿಲ್ಲ ಒಳ್ಳೆ ಕೆಲಸನ. ಇವ್ರು ಆನಂದೇಗೌಡರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂದಮೇಲೆ ಕೊಡಬೇಕು. ಅವ್ರು ಏನು ಹೇಳೋಡು, ಅಲ್ಲೇನು ಬಂದ್ರ ಪಂಚಾಯತಿ ತಕ್ಕ ನ್ಯಾಯ ಹೇಳಕ್ಕೆ ಬರಾರ, ಜಕ್ಲಿ ಕಟ್ಟೆ ತಕ್ಕ ಏನು ನ್ಯಾಯ ಹೇಳಾರ ಅವರು? ಸುಮ್ಮನೆ ಬೋರೋರು ಹಂಗೆ ಹಿಂಗೆ ನಡೀರಪ್ಪ ಅಷ್ಟೇ. ಗೌಡ್ರಾದ್ರೆ ಸ್ಟ್ರಿಕ್ಟು. ನೋಡು ಮೊನ್ನೆ ವರ್ಷ ಹೆಂಗಿದ್ ಮಾಡಿದ್ದ ಸರಿಯಾಗಿ ತಡ್ಬಿಟ್ರು. ಆನಂದೇಗೌಡರು ತುಂಬ ಸ್ಟ್ರಾಂಗು. ಅಲ್ಲ ನಮ್ಮವ ಅಂತ ಕರುಗಳು ಯಾವೂ ಇಲ್ಲ ಗೌಡ್ರಿ. ಅಂಥವು ಯಾವೂ ಇಲ್ಲ, ಎಲ್ಲ ದೊಡ್ಡವೇ ಇದ್ದಾವೆ. ನೋಡೋಣ ಹೇಳ್ರಿ, ಯಾವನ ದುಡ್ಡು ಅಡ್ಜಸ್ಟ್ ಆದರೆ ಒಂದು 2-3 ಸಾವಿರ ಕೊಡ್ತೀನಿ ನಾನೇನು. ಇನ್ನಿಲ್ದಾನ ಕರುಗಳ್ನ ಕೊಡಕ್ಕೆ ಹೋಗೋಣ ನಾವು. ಮಳೆ ಬೆಳೆ ಆಗಿದ್ರೆ ದುಡ್ಡು ಇರೋದು, ದುಡ್ಡಾದರೂ ಕೊಡೋರು. ಇವಾಗ ಮಳೆ ಬೆಳೆ ಇಲ್ಲದಕ್ಕೆ ಅವಕ್ಕೂ ನೀರಿರಲ್ಲ, ಅವಕ್ಕೂ ಮೇವಿರಲ್ಲ. ಅದಕ್ಕಾಗಿನ ನೀವು ಕೊಡ್ತೀರೇನೋ ಅಂತ ಹೇಳಿ ಅವನಾದರೂ ಕೊಡ್ರಿ. ಈಗ ಅವನ್ನ ಹೆಂಗಪ್ಪ ಕೊಡೋದು ಅಂತ ಅನ್ಕೊಂತಿರ್ತೀರ. ಅವನು ಕೊಟ್ರು ಅವನ್ನೆಲ್ಲ ಮಾರಿಸ್ಬಿಟ್ಟು ನಾನು ಹೆಂಗೋ ಇಂಪ್ರೂವ್ ಮಾಡ್ತೀನಿ ಇನ್ನೂ ಚೆನ್ನಾಗಿ. ಅದಕ್ಕಾಗಿನ ಸರಿ ಆಯ್ತು ಗೌಡ್ರಿ, ಕೊಡೋಕ್ಕಾಗುತ್ತೆ ಹೇಳ್ರಿ. ನೋಡ್ರಪ್ಪ, ನೀವೇನ ಕೊಡಂಗಿದ್ರೆ ಇವ್ನು ಸಿದ್ದಂಗೆ ಹೇಳ್ರಿ. ಇವ್ನು ಬಂದು ಇಸ್ಕೊಂಡು ಬರ್ತಾನೆ, ಸರಿನಾ? ಸರಿ ಗೌಡ್ರಿ, ಆಯಿತು. ಸರಿ ಬರ್ತೀವಪ್ಪ. ಸರಿ ಗೌಡ್ರಿ, ಸರಿ. ಅಲ್ಲ ಕಣ್ ಶಿವಣ್ಣಯ್ಯ, ಈ ಗೌಡ್ರಿ ಅಂತಾರೆ ನೋಡು, ಹಾಲೇನೆ ಮ್ಯಾಕೆ ಮರಿ ಕುರಿ ಮರಿ ದನ ಕರುಗಳ್ನ ಕೊಡ್ರಿ, ಅವ್ನು ಮಾರ್ಕೊಂತೀವಿ ಅಂತಾರಲ್ಲ. ಅಯ್ಯೋ ದೇವ್ರಿ, ಅವನು ಕೇಳ್ತಾರಲ್ಲಣ್ಣ ಹಾಲೇನಿ. ಏನು ಮಾಡೋದಪ್ಪ, ಅವರು ಆಗ್ದಿಲ್ಲದ ಯಾಕೆ ಮಾಡಬೇಕು? ಹಿಂಗೆಲ್ಲ ಊರಾಗೆಲ್ಲ ಕೇಳ್ಕೊಂಡು ಓಡಾಡ ಅಂಥದ್ದೇನು? ಅವರು ಬೈರೇಗೌಡ್ರಿದ್ರಪ್ಪ, ಯಾರನ್ನೇ ಆತು ಕೇಳ್ತಿರ್ಲಿಲ್ಲ. ರೈತರನ್ನ ಇಂಥದ್ದು ಕೊಡ್ರಿ ಅಂತ ಕೇಳ್ತಿರ್ಲಿಲ್ಲ. ಈ ಗೌಡ್ರಿ ಏನಿಲ್ಲ, ಬಾಯಿ ಬಿಟ್ಟು ಕೇಳ್ತಾರೆ. ಹೇಳತ್ಲಾಗಿ ಹಿಂಗೆ ಯಾರು ಕೇಳಲ್ಲಪ್ಪ ಸ್ವಾಮಿ. ಇವ್ರೇನು ಹಿಂಗೆ ಮಾಡ್ತಾ ಇದ್ದಾರೆ ಈ ಗೌಡ್ರು. ಅದು 1-2 ಸತಿ ಎಲ್ಲ ತಮಟೆ ಸಾರಿಸಿ ಎಲ್ಲ ಹಾಕ್ಸಿದ್ರಲ್ಲ, ಜನಗಳೆಲ್ಲ ತಣ್ಣಗೆ. ಅವಾಗ ಒಂದಿಷ್ಟು ಮಳೆ ಬೆಳೆ ಆಗಿದ್ದ ಕಾಲದಾಗೆ ಅವು ಕಡಲೆ ಗಿಡ ಎಲ್ಲ ಕಿತ್ತಿದ್ರಲ್ಲಣ್ಣ. ಅವಾಗ ಎಲ್ಲನೂ ದುಡ್ಡು ಪಡ್ಡು ಕೊಡೋದು. ಕಡ್ಲೆಕಾಯಿ ಮರಿ ದುಡ್ಡೆಲ್ಲ ಇತ್ತಲ್ಲ, ಎಲ್ಲ ಅವಾಗ ಅಕ್ಕಿ ರಾಗಿ ಗೋಧಿ ಎಲ್ಲ ಇಂಥವೆಲ್ಲ ತಣ್ಣಗೆ ಹಾಕ್ಬಿಟ್ಟವ್ರಿ. ಅದಕ್ಕೇ ಹುಳ್ಳಿಕಾಳು ಬೆಳೆದ್ರಲ್ಲ, ಹುಳ್ಳಿಕಾಳು ಎಲ್ಲ ಹಾಕ್ಬಿಟ್ಟವ್ರು ತಣ್ಣಗೆ ಮಸ್ತಾಗಿ ಬಂದೈತಿ. ಇವಾಗ ಏನು ಇಲ್ಲ, ಇವಾಗ ಹಾಕಿಲ್ಲ. ಗೌಡ್ರು ಬಿಡು, ಊರಾಗೂ ಹೆಂಗೋ ಕೊಡ್ತಾರೆ. ನಂದು ಒಂದಿಟ್ಟು ಉಳಿತೈತಿ, ನಮ್ಮೂರಿನ ಜನ ಕೊಡ್ಲಿ ಅವಳು ಬತ್ತಾಕಲ್ಲೂ. ನೋಡಪ್ಪ, ಇವು ಹಿಂಗೆ ಮಾಡಿದ್ರೆ ಹೆಂಗೆ? ಅವ್ರು ನಡೆಸೋರು ಸುಮ್ಮನೆ ನಡೆಸ್ಬೇಕು. ಈಗ ಊರಾಗ ಅವೆಲ್ಲ ಯಾರು ಒಂದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ, ಆಗ್ಲೆಲ್ಲ ಯಾರು ಕೊಡ್ತಾರಣ್ಣ? ಇವಾಗ ಎಷ್ಟು ಕಷ್ಟ ರೈತರದು. 500 ರೂಪಾಯಿ ದುಡ್ಡು ದುಡಿಯೋಕ್ಕೆ ಒಂದಿನ ಆಗ್ಲೆಲ್ಲ ಕೂಲಿ ಹೋದ್ರೂ ಗಂಡು ಮಕ್ಕಳು ಎಷ್ಟು ಕಷ್ಟ ಬಿದ್ದು ಎಷ್ಟು ಮೈ ನೋವು ಮಾಡ್ಕೊಂಡು ಮೈ ಮುರಿದು ಕೆಲಸ ಮಾಡಬೇಕು. ಇವ್ರಿಗೇನು ಗೌಡ್ರಿಗೆ ಹೇಳ್ತಾರೆ 2-3 ಸಾವಿರ ಕೊಡ್ರಿ, 5 ಸಾವಿರ ಕೊಡ್ರಿ ಅಂತ ಹೇಳ್ತಾರೆ. 5 ಸಾವಿರ ದುಡ್ಡು ಕುಡ್ಕೋದು ರೈತರಿಗೆ ಎಷ್ಟು ಕಷ್ಟ ಐತಿ ಅಂತ ಇವ್ರಿಗೇನು ಗೊತ್ತೈತೆ ಗೌಡ್ರಿಗೆ? ಇಷ್ಟು ದಿನ ಬೆಂಗಳೂರಾಗಿದ್ರಲ್ಲ ಅದಕ್ಕೆ. ಬೆಂಗಳೂರಾಗಿದ್ರು ಇವ್ರಿಗೇನಪ್ಪ ದುಡ್ಡು ಮಸ್ತಾಗೈತೆ, ದುಡ್ಡಿನ ಬೆಲೆ ಗೊತ್ತಿಲ್ಲ. 5 ಸಾವಿರ ಕೊಡೋಕ್ಕಾಗಲ್ಲ ಅಂತಾರೆ. ನಮ್ಮಂತರ ರೈತರುಗಳಿಗೆ 5 ಸಾವಿರ ಅದು ಲೊಕ್ಸಿದ್ದಂಗೆ. ಸುಮ್ಮನೆ ಅಂಬೋದು. ನಾವ್ಯಾತು ಕುರಿ ಮರಿ ದನ ಕರುಗಳನ್ನೆಲ್ಲ ಕೊಡಕ್ಕೆ ಹೋಗೋಣ. ಅದೇ ನಾವಿಲ್ಲಿ ಕುತ್ಕೊಂಡಿದ್ವಲ್ಲ, ನಿಮ್ಮವೆಲ್ಲ ದನ ಕರುಗಳಿಲ್ಲ ಇದಾವಲ್ಲ ಗುಡ್ಲಾಗಿ, ಅದಕ್ಕೆ ಇಲ್ಲಿಗೆ ಬಂದವ್ರು ಹೇಳಕ್ಕೆ. ಕುರಿ ಮರಿ ಅವನ್ನೆಲ್ಲ ನೋಡಿರಲ್ಲ, ಅದಕ್ಕೆ ಹಸಿಂಕರ ಅಂಥವೆಲ್ಲ ನೋಡಿರಲ್ಲ, ಅದಕ್ಕೆ ಹೇಳಿ ಕೊಡ್ತಾರೇನೋ ಅಂತ ಬಂದವ್ರಿ. ನಾವು ಮ್ಯಾಕಿದಾವಲ್ಲಿ, ನೀನು ಮ್ಯಾಕೆ ಕೊಡೋ ಅಂತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಯಾರೇ ಆಗಲಿ ಎಂದು 1 ದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ, ಆಗ್ಲೆಲ್ಲ ಕೊಡೋಕ್ಕಾಗಲ್ಲ. ರೈತರದ್ದು ತುಂಬ ಕಷ್ಟ. ಇವಾಗ ಎಷ್ಟು 500 ರೂಪಾಯಿ ದುಡ್ಡು ದುಡಿಬೇಕಂದ್ರೆ ಎಷ್ಟು ಕಷ್ಟ ಬಿದ್ದು ಒಂದಿನ ಆಗ್ಲೆಲ್ಲ ಬಿಸ್ಲಾಗ ಎಷ್ಟು ಕೆಲಸ ಮಾಡ್ತಾರೆ ಕೂಲಿ ಮಾಡೋರು. ಇವಾಗ ದುಡ್ಕೊಂಡು ಇವಾಗ ಇರೋರು ಇರ್ತಾರೆ. ಆದರೆ ರೈತರು ತುಂಬ ಕಷ್ಟ ಬೀಳಬೇಕು. 500 ರೂಪಾಯಿಗೆ ಗಂಡು ಮಕ್ಳು ಏನಾನ ಒಂದು ದಿವಸ ಕೂಲಿ ಹೋಗಿವ್ರಂದ್ರೆ ಎಷ್ಟು ಕಷ್ಟ ಬೀಳ್ಬೇಕು. ಹೆಣ್ಮಕ್ಳು ಹಂಗೆ 250 ರೂಪಾಯಿ ಕೂಲಿಗೆ ಒಂದಿನ ಫುಲ್ ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ಬೇಕು ಮೈ ಮುರಿಯಂಗೆ. ನೋಡ್ರಿ ಎಷ್ಟು ಕಷ್ಟ ಅಂತದ್ರಾಗೆ ಇವ್ರು ದುಡ್ಡು ಕೊಡ್ರಿ ಅಂತಾರೆ ಗೌಡ್ರು. ಇವಾಗ ಎಷ್ಟು ಕಷ್ಟ ಅಂಬೋದು ಹೆಂಗೆ ಗೊತ್ತಿಲ್ಲ. ಹುಡುಗರು ಮಕ್ಳು ಕೊಯ್ಯಕ್ಕೆ 10 ರೂಪಾಯಿ ಕೊಟ್ಟರೆ ಹೋಗುತ್ತೆ, ಯಾತನ ತಿಂಬಕ್ಕೆ ಹುಡುಗರಿಗೆ ಕೊಡೋಕ್ಕಿಂತ ಮುಂದೆ ನೋಡ್ತಾರೆ. ನಮ್ಮ ಹಳ್ಳಿಗಳಾಗಿ ನಿಜವಾಗ್ಲಪ್ಪ
ದುಡ್ಡು ಕಷ್ಟಪಟ್ಟು ದುಡಿಯೋರಿಗೆ ಸಖತ್ ಕಷ್ಟ. ಇವ್ರೇನು ಹೇಳ್ತಾರೆ ಗೌಡ್ರು. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.